ವೀಕ್ಷಕರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಮನವಿ. ಇವತ್ತು ನರಸಿಂಹ ಜಯಂತಿ, ನಾವು ನರಸಿಂಹಸ್ವಾಮಿಯನ್ನು ಸ್ಮರಣೆ ಮಾಡ್ಕೋಬೇಕು. ಅದಾದ ಮೇಲೆ ಕೂರ್ಮ ಜಯಂತಿ, ಕೂರ್ಮಾವತಾರವನ್ನು ದರ್ಶನ ಮಾಡಬೇಕು. ಅದಾದ ಮೇಲೆ ಕುಬೇರನ ಆಸ್ಥಾನದಲ್ಲಿ ಆಸೀನರಾಗಬೇಕು. ಲಕ್ಷ್ಮೀ ಕೃಪಾ ಕಟಾಕ್ಷ ಬೇಡವೆ? ಸ್ಥಳದಾತಾಯ ವಿದ್ಮಹೇ ಗೃಹದೇನವೇ ಧೀಮಹಿ ತನ್ನೋ ಕುಬೇರ ಪ್ರಚೋದಯಾತ್. ಅಬ್ಬಾ, ಏನು ದುಡ್ಡು ಅಂದರೆ ಬಾಯ್ ಬಿಡ್ತೀರಪ್ಪ. ಪ್ರತಿಯೊಬ್ಬರಿಗೂ ಅದೇ ಹೇಳೋದು ನಾನು, ನಿಧಾನ ಎಲ್ಲವೂ ಅಷ್ಟು ಬೇಗ ಕೊಡೋಕ್ಕಾಗಲ್ಲ. ನರಸಿಂಹಸ್ವಾಮಿ ಏನು ಹೇಳಿದಾನೆ, ಸ್ವಾತಿ ನಕ್ಷತ್ರದಲ್ಲಿ ಇವತ್ತಿನ ದಿವಸ ನೀವು ಶ್ರಮ ಪಟ್ಟರೆ, ದಾರಿದ್ರ್ಯವನ್ನು ಓಡಿಸ್ತಕ್ಕಂಥವರಾದರೆ, ಆ ನರಸಿಂಹ ಅನುಗ್ರಹವನ್ನು ನಿಮಗೆ ಬಂದರೆ ಖಂಡಿತವಾಗ್ಲೂ ಆ ಕುಬೇರ ಲಭ್ಯವಾಗಕ್ಕೆ ಮೊದಲು ಸ್ಥಿರ ಕೂರ್ಮಾಸನ ಬೇಕು. ಸ್ಥಿರವಾಗಿ ಕೂಡಿಸ್ಕೊಂಡರೆ ನಿಮ್ಮನೆ ಕಬ್ಬಣ ಪೆಟ್ಟಿಗೆಗಳಿಗೆ ಒಂದು ಆಮೆ ಇಟ್ಕೋಬೇಕು ನೋಡಿ. ಆ ನೈಋತ್ಯದಲ್ಲಿ ಆಮೆ ಇಟ್ಬಿಟ್ರೆ ಉತ್ತರ ನೋಡ್ತಾ ಇದ್ರೆ ದುಡ್ಡು ಸ್ಥಿರವಾಗಿರುತ್ತೆ, ಖಾಲಿನೇ ಆಗಲ್ಲ. ಹಾಗೇನ್ಬಿಟ್ಟು ಪಿಸ್ನಾರಿಗಳಾಗ್ಬಿಡಿ. ಹೇಳಿದ್ದೀನಿ, ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಯಾವನೋ ಹೊತ್ಕೊಂಡೋಗ್ಬಿಡ್ತಾನೆ. ಕೊಡ್ತಾ ಇರಬೇಕು ಆವಾಗವಾಗ. ದಾನ ಧರ್ಮ ಇತ್ಯಾದಿಗಳು ಮಾಡದೇ ಇದ್ರೆ, ಒಂದೊಂದಾಗಿ ಎಣಿಸ್ತಾ ಇದ್ರೆ ಕಜ್ಜಾಯ ಥರ ಪ್ರಯೋಜನ ಇಲ್ಲ. ಅದಕ್ಕೆ ಹೇಳೋದು, ಇವತ್ತಿನ ದಿವಸ ನೀವು ಅನೇಕವಾಗಿರ್ತಕ್ಕಂಥ ಜನ್ಮ ನರಸಿಂಹಸ್ವಾಮಿ. ಅದಕ್ಕೆ ನರಸಿಂಹ ಕವಚವನ್ನು ಯಾರು ಓದ್ಕೊತಾರೋ ವಿಶೇಷವಾದ ಸಾನ್ನಿಧ್ಯ ಸಿಗುತ್ತೆ. ನರಸಿಂಹಸ್ವಾಮಿನ ಸ್ಮರಣೆ ಮಾಡ್ಕೊಳ್ಳಿ. ಯಾಕೆಂದರೆ ಇವತ್ತು ಆ ಸ್ವಾತಿ ನಕ್ಷತ್ರ. ನಿಮ್ಮನ್ನೆಲ್ಲ ಕಳಿಸಿ ಅಷ್ಟು ದಿವಸ ಆದರೂ ನರಸಿಂಹಸ್ವಾಮಿ ಕ್ಷೇತ್ರದಲ್ಲಿ ಎಷ್ಟು ಮಹತ್ವವಾಗಿರ್ತಕ್ಕಂಥ ಕೆಲಸ. ಇವತ್ತು ಎಲ್ಲರೂ ಒಂದು ನಿರ್ಧಾರಕ್ಕೆ ಬಂದ್ಬಿಡಿ. ನರಸಿಂಹ, ನಾವೆಲ್ಲ ಒಂದಿದ್ವಿ, ದ್ವಿತೀಯ ವಿಘ್ನ ಆಗಲ್ಲ. ನಿನ್ನ ಕಾರ್ಯಕ್ಕೆ, ನಿನ್ನ ಕೈಂಕರ್ಯಕ್ಕೆ ಇನ್ನೇನು ಪ್ರಕೃತಿಯ ಲಯವಾಗೋ ಸಮಯ ಬಂದೇ ಬಿಡ್ತೋ, ಇನ್ನೇನು ಆ ಪ್ರಕೃತಿಯ ಲಯವಾಗೋ ಸಮಯಕ್ಕೆ ಮೊದಲು ನಾವೆಲ್ಲ ಮತ್ತೆ ನಿನ್ನ ದರ್ಶನಕ್ಕೆ ಬಂದ್ಬಿಡ್ತೀವಿ. ಆದಿ ಮಧ್ಯಾಂತ್ಯ ಅಂತ ಹೇಳಿದಾಗ ತಿರುಪತಿ ಆದಿ, ಮಧ್ಯ ಅಂತಕ್ಕಂಥ ನರಸಿಂಹಸ್ವಾಮಿ, ಅಂದರೆ ಅಹೋಬಿಲ, ವಿಶೇಷವಾಗಿ ಅಂತ್ಯ ಅಂತಕ್ಕಂಥ ಶ್ರೀಶೈಲ ಮಲ್ಲಿಕಾರ್ಜುನ, ಈ ಮೂರು ಮುಳುಗೋಗೋ ಸಮಯ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಆದಿಶೇಷನಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಅಲ್ಲಿಂದ ಕದ್ಕೊಂಡು ಹೋಗ್ತಾರೆ ವಿಗ್ರಹನ. ನರಸಿಂಹ ಸಾನ್ನಿಧ್ಯದಲ್ಲಿ ಪರಿಪೂರ್ಣವಾಗಿ ಪ್ರಕೃತಿಯ ಲಯವಾಗತ್ತೆ. ಅಂಥ ಒಂದು ಸಾನ್ನಿಧ್ಯದಲ್ಲಿ ತುಂಗಭದ್ರಾ ತೀರದಲ್ಲಿ ಆ ತುಂಗಭದ್ರಾ ವಾಸ ಎಲ್ಲಿ? ಶ್ರೀಶೈಲ ಮಲ್ಲಿಕಾರ್ಜುನ ಮುಳುಗಿರಲಿ. ಪ್ರತಿಯೊಬ್ಬರು ಆಗ್ತಕ್ಕಂಥ ಈ ಅನಾಹುತಗಳಿಗೆ ಕಾರಣ ಯಾರು? ಭಗವಂತ ಕೃಪಾಕಟಾಕ್ಷ ಒಂದೇ. ಅದಕ್ಕೆ ನೀವೆಲ್ಲ ಆ ಭಗವಂತ ಕೃಪಾಕಟಾಕ್ಷದಲ್ಲಿ ಮತ್ತೆ ಆ ಸ್ವಾತಿ ನಕ್ಷತ್ರಕ್ಕೆ ಪರಿಪೂರ್ಣವಾಗಿ ಬಂದಾಗ, ಒಳ್ಳೆ ಸಾನ್ನಿಧ್ಯ ಬಂದಾಗ, ಒಳ್ಳೆ ಸ್ಥಳ ಬಂದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆ ದಿನದಲ್ಲಿ ನೀವೆಲ್ಲ ನರಸಿಂಹಸ್ವಾಮಿ ದರ್ಶನ ಮಾಡಬೇಕು. ಆದರೆ ಪಾಪ ಇವತ್ತಿನಾದರೂ ಆ ನರಸಿಂಹ ವನಕ್ಕೆ, ನರಸಿಂಹ ಸಾನ್ನಿಧ್ಯಕ್ಕೆ ಎಲ್ಲೆಲ್ಲಿ ಹೇಗಿದ್ದಾನೆ, ಯಾವ್ಯಾವ ನರಸಿಂಹನ ನೀವು ದರ್ಶನ ಮಾಡಿಕೊಂಡ್ರೋ ಎಲ್ಲ ಒಂದು ಜಲಕ್ಕನ್ನು ಪರಿಪೂರ್ಣವಾಗಿ ತೋರಿಸ್ತೀನಿ. ಬನ್ನಿ ನೋಡೋಣ.
सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्। सर्वेषां स्वस्तिर्भवतु।